ಹೆಂಡತಿನ ಪ್ರೀತಿಯಿಂದ ಸಂದಾಗಿ ನೋಡ್ಕೊಳ್ಳೋದೇ ಇರೋ ಬಾಳೆನವ. ಅಲ್ವ ವೀರಭದ್ರ? ನನ್ನಣ್ಣ ಮಾತಿಗಿದ್ನ ಹೇಳಿ ಹೋದ್ರು ಈ ಮಾತಲ್ಲಿ 100% ಸತ್ಯ ಇದೆ. ಅಪ್ಪ, ಮಾವಯ್ಯ ಏನು ಹೇಳಿದ್ರು ಕೇಳಿಸ್ಕೊಂಡ್ರ? ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳಕ್ಕಾಗ್ತಿರೋ ಬಾಳು ಒಂದು ಬಾಳ ಅಂತ. ನೀವು ಇದ್ದೀರಾ, ಹೆಂಡ್ತಿನ ಇಟ್ಕೊಂಡಿದ್ದೀರಾ, ಅವ್ರನ್ನ ಹೆಂಗೆ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಯಾವಾಗಲೂ ಊರ 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 ಅಂತಿರ್ತೀರ. ನಮ್ಮ ಮಾವಯ್ಯನ ನೋಡಿ ಕಲ್ತ್ಕೊಳ್ಳಿ. ಕಡೆ ಪಕ್ಷ ನಿಮ್ಮ ಮಗ ಪರ್ಶನ್ ನೋಡಾದರೂ ಕಲ್ತ್ಕೊಳ್ಳಿ ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅಂತ. ಇನ್ನು ನಿಮಗೆ ಹೇಳ್ಕೊಡೋದು ಸುಮಾರು ವಿಷಯಗಳಿದೆ, ಆಮೇಲೆ ಹೇಳ್ಕೊಡ್ತೀನಿ. ಸತ್ಯ ಗೊತ್ತಾದ್ಮೇಲೆ ನಾನು ಪಿಂಕಿ ರಾಜರೋಷವಾಗಿ ಓಡಾಡ್ತೀವಿ. ಬರಲಿ, ಅದ್ಯಾರು ಬರ್ತಾರೆ ಬರಲಿ. ಸರ್, ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ಎಲ್ಲೋ ನೀವು ದಾರಿ ತಪ್ಪಿ ನಮ್ಮನೆಗೆ ಬಂದಿರ್ಬೋದು ಸರ್. ಇದು ಮರ್ಯಾದಸ್ರ ಮನೆ ಸರ್. ನೀವು ಹುಡ್ಕೊಂಬರೋಂಥ ಜನ ನಾವು ಯಾರೂ ಇಲ್ಲ ಸರ್. ಹೌದು ಸರ್, ಹಳ್ಳಿ ಜನ ತುಂಬ ಒಳ್ಳೆ ಜನ, ತುಂಬ ಮುಗ್ಧರು ಅಂತ ನೀವೇ ಮಾತು ಕೇಳಿಲ್ವಾ ಸರ್? ಇಲ್ಲಂತವ್ರೆಲ್ಲ ಯಾರೂ ಇಲ್ಲ, ನಾನು ನಂಬಿ ಸರ್. ಯಾರನ್ನೂ ನಂಬೇಡಿ ಸರ್. ಇದೇ ಮನೆಯಲ್ಲಿ ನಿಮ್ಮ ಎದುರುಗಡೆ ನಿಂತಿದ್ದಾನಲ್ಲ, ಅವನೇ ಕಳ್ಳನ ಮಗ. ಓ ಇವತ್ತೇನಪ್ಪ ಟಿವಿ ಬಾವಿ ಸಿಕ್ತವ್ರಲ್ಲ, ನಂಗೆ ಅವಳಿ ಕೊಡ್ತವ್ರಲ್ಲ. ಅವವ್ವ ಬಾರೋ, ಇವಾಗ ಕಾಲ್ ಮಾಡ್ತಿದ್ಯಾ? ಹಲೋ, ಹಾಯ್ ಯಜಮಾನ್ರಿ, ಏನು ಭಾರಿ ಜೋಶಲ್ಲಿದ್ದೀರಾ? ಜೋಸಲ್ಲ ಪಾರು, ದೋಸ್ದಾಗಿವ್ನಿ. 4 ಜನ ತಲೆ ಮ್ಯಾಕ ರಪ 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 ಅಂತ ಸುತ್ಗೇಲ್ ಹೊಡ್ದಂಗೆ ಐತೈತೆ ನಂಗೆ. ಅಯ್ಯಯ್ಯೋ, ತಲೆನೋವ ಮಾವ. ಅಲ್ಲೇ ರೂಮಲ್ಲಿ ಮಾತ್ರೆ ಇದೆ, ತಗೋ. ಎಲ್ಲೈತಿ ಅವಳ? ಕಿಟಕಿ ಹತ್ರ ಒಂದು ಬಾಕ್ಸ್ ಇಟ್ಟಿದ್ದೀನಿ ನೋಡು, ಅದರಲ್ಲಿ ಒಂದು ಮಾತ್ರೆ ಮೇಲೆ ತಲೆನೋವು ಅಂತಾನೆ ಬರ್ದಿದ್ದೀನಿ ನೋಡು. ಹಾ ಸರಿ ಸರಿ ಇರೋ, ಒಂದ್ ನಿಮಿಷ. ಹಾ ಸಿಕ್ತು ಬರೋ. ಸಿಕ್ತಾ? ನಂಗೆ ಈ ತಲೆನೋವು ಗಿಲ್ನೋವಲ್ಲ ಸುಮ್ಕ್ ಬರಕ್ಕಿಲ್ಲ. ಏನಾಯ್ತು ಅಂದ್ರೆ ಅವನು ಯಾವನೋ ಸುಮ್ಕ್ ನಡ್ಕೊಂಡು ಹೋಯ್ತಿದ್ನ, ಇಲ್ಲಿ ಬಾರಪ್ಪ ಅಂತ ಕರೆದೆ. ಅವನು ಬಂದ. ಅದು ಹೆಂಗಾಯ್ತು ಅಂದ್ರೆ ಯಾರ್ದೋ ಬೇಲಿ ಸಂದಿನಾಗ ಹೋಯ್ತಿರೋ ಓತಿಕೇತನ ಎಳ್ಕೊಂಡ್ ಬಂದು ನನ್ನ ಪಂಚವಳಿಗೆ ಬಿಡ್ಕೊಂಡಂಗಾಯ್ತು. ಅಯ್ಯೋ ಕರ್ಮವೇ. ಆಮೇಲೆ ನಿಂಗೆ ಫೋನ್ ಮಾಡ್ತೀವಿ, ನೀನು ನೋಡಿದ್ರೆ ಕಾಲು ಲೆಟ್ರು ಅಂತಿದ್ಯಾ. ಅಯ್ಯೋ, ಅದು ಕಾಲ್ ಯು ಲೇಟರ್ ಅಂತ ಮೆಸೇಜ್ ಕಳ್ಸಿದ್ದು. ಅದೇ ಈ ತಲೆನೋವು ಜಾಸ್ತಿ ಐತೈತೆ, ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲಿಕತೀನಿ. ಅಯ್ಯೋ ಸಾರಿ ಮಾವ, ನಾನೇ ಬಂದು ಪೇನ್ ಬಾಮ್ ಹಚ್ಚೋಣ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಆದರೂ ಬರೋಣ ಅಂತಾನೆ ಅಂದ್ಕೊಂಡೆ ಮಾವ. ಆದರೆ ಏನು ಗೊತ್ತಾ, ಇಲ್ಲಿ ಮೊನ್ನೆ ಚಿರತೆ ಕಾಣಿಸ್ಕೊಂಡಿತ್ತಂತೆ, ಆದರೂ ಬರೋಣ ಅಂತಾನೆ ಅಂದ್ಕೊಂಡೆ ಗೊತ್ತಾ. ಬೇಡ ನೀ ಬರ್ದಿದ್ರು ಪರವಾಗಿಲ್ಲ, ಅಪ್ಪ ಏನೊಂದು ಬೇಕು ಕಳಿಸ್ಬಿಡು. ಹಲೋ ಮಾವ, ಕೇಳಿಸ್ತಿಲ್ಲ. ಹಲೋ ಮಾವ, ಕೇಳಿಸ್ತಿದ್ಯಾ? ಹಲೋ, ನಂಗೆ ಕೇಳಿಸ್ತೈತೆ. ಹಲೋ ನೆಟ್ವರ್ಕ್ ಅಪ್ಪ, ಸರಿಯಾದ ಟೈಮಿಗೆ ನೀವು ಕೈಯೂ ಕೊಡ್ತೀರಪ್ಪ. ಮಾತ್ರ ನುಂಗ್ಬಿಟ್ಟು ಮಲಿಕೊಂಬಿಡುಮ್ಮ. ಗೊಬ್ಬರ ಹಾಕೊಂಬಿಡೋದೆ. ಅಲ್ಲ ಮಾವ, ಏನ್ ಮಾಡ್ಬಿಟ್ರಿ ನೀವು? ನೀನೇನು ಮಾತಾಡಬೇಡ ತಾಯಿ, ಹೊಸ ಸುಮ್ಮನಿದ್ಬಿಡು. ಇನ್ಸ್ಪೆಕ್ಟ್ರೆ, ಇವನೇ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಆದರೂ ಹೇಳ್ತಾ ಇದ್ದೀನಿ,
ಈ ಪಾಪಿ ನನ್ನ ಮಗ ನನ್ನ ಸೊಸೆ ಮೇಲೆ ಕೈ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿ ಅವಳು ಕೆನ್ನೆ ಮೇಲಿರೋ ಬರೆ. ನೋಡಿ ಅವಳು ಕೆನ್ನೆನ ಬಾಸುಂಡೆ ಬರೋಂಗ್ ಹೊಡ್ದಿದ್ದಾನೆ. ನನಗೆ ಬಂದಿರೋ ಸಿಟ್ಟಲ್ಲಿ ಅವನ ಕೈ ಕತ್ತರಿಸೋಣ ಅನ್ಕೊಂಡೆ. ಆಮೇಲೆ ಅನಿಸ್ತು, ಈ ನನ್ನ ಮಗನ ಕೈ ಕತ್ತರಿಸಿದ್ರೆ ನಾಳೆ ದಿನ ಇವನ ಅಂಡು ತೊಳಿಲಿಕ್ಕೆ, ಊಟ ಮಾಡಲಿಕ್ಕೆ ಇವಳೇ ಹೋಗ್ಬೇಕಾಗತ್ತೆ. ಆ ಶಿಕ್ಷೆ ಅವಳಿಗೆ ಯಾಕೆ? ಅದಕ್ಕೆ ಆ ಶಿಕ್ಷೆನ ಈ ನನ್ನ ಮಗನೇ ಅನುಭವಿಸ್ಬೇಕು. ಅದಕ್ಕೆ ನಿಮ್ಮನ್ನು ಇಲ್ಲಿ ಕರೆದಿತ್ತು. ಹಂಗೆ ಕರ್ಕೊಂಡು ಹೋಗ್ಬೇಡಿ ಸಾರ್. ಅಂಡ ಮೇಲೆ 4 ಒದ್ದು ಕರ್ಕೊಂಡು ಹೋಗಿ. ಈ ಹಳ್ಳಿಲಿ ಹೆಂಡ್ತಿರ ಮೇಲೆ ಕೈ ಮಾಡೋರಿಗೆ ಒಳ್ಳೆ ಪಾಠ ಆಗ್ಲಿ. ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡ್ತೀನ ಬದ್ಮಾಶ್. ಸರ್ ಬಿಟ್ಬಿಡಿ ಸರ್, ಯಾವತ್ತೂ ನನ್ನ ಮಗ ಟೇಷನ್ ಮಾಡ್ಲತ್ತಿಲ್ಲ. ನಮ್ಮ ಸ್ಟೇಷನಲ್ಲಿ ಮೆಟ್ಲಿಲ್ಲಮ್ಮ, ಹೊಸ್ಲು ದಾಟಿಸಿ ಒಳಗಡೆ ಕರ್ಕೋತೀವಿ. ರೇಪಿಸಿ ಬೇಡಿ ಹಾಕ್ರಿ ಅವನಿಗೆ. ಸರ್ ಬೇಡ ಸರ್, ದಯವಿಟ್ಟು ನನ್ನ ಗಂಡನ್ ಬಿಟ್ಬಿಡಿ. ಮಾವ ನೀವಾದ್ರೂ ಏನಾರು ಹೇಳಿ ಮಾವ. ಈ ವಿಷಯ ಏನಾರು ಅಣ್ಣಂಗೆ ಗೊತ್ತಾದ್ರೆ ತುಂಬಾ ಸಮಸ್ಯೆ ಆಗತ್ತೆ ಸರ್. ಅಯ್ಯೋ ನಂಗೆ ಹೊಡೆದೇ ಇಲ್ಲ ಸರ್. ಇನ್ಸ್ಪೆಕ್ಟ್ರೆ, ಸಾಕ್ಷಿ ನಿಮ್ಗೆ ಕಾಣ್ತಾ ಇದೆಯಲ್ಲ. ಅದೇನೋ ಸುಮ್ಮನೆ ಹಿಂಗೆ ಸ್ವಲ್ಪ ಹಿಂಗೆ ಹೊಡೆದಿದ್ದು ಸರ್. ಹೆಂಗೂ ಇವನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಕರ್ಕೊಂಡು ಹೋಗುವಾಗ ಈ ಅಮ್ಮನ್ನು ಕರ್ಕೊಂಡು ಹೋಗಿ ಸಾರ್. ಇವಳೇನು ಕಮ್ಮಿ ಅಲ್ಲ, ಅವನಿಗೆ ಸಾಥ್ ಕೊಟ್ಟವಳು ಇವಳೇ. ಈ ಧಾರಾವಾಹಿಯಲ್ಲಿ ವಿಲನ್ಗಳು ಬರ್ತಾರಲ್ಲ, ಹಂಗೆ ಇವಳು. ಮಾವ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ ಮಾವ. ಸುಮ್ಮನೆ ಇರವ ನೀನು, ಮಾತಾಡಬೇಡ. ನನ್ನ ತಾಯಿಗಿಂತ ಹೆಚ್ಚು ನೀನು. ನಿನ್ನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ನಾನು ಮಾಜಿ ಸೈನಿಕ. ನೆಲ ಜಲ ಭಾಷೆನ ಹೆಣ್ಣು ಅಂತ ಗೌರವಿಸೋದು ಮಾತ್ರ ಅಲ್ಲ, ಅವಳ ಮೇಲೆ ಯಾರೇ ಅನ್ಯಾಯ ಮಾಡಿದ್ರು ತಪ್ಪೆ. ಆ ಅನ್ಯಾಯ ನನ್ನ ಮಗ ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ನಾನು ಮೆಟ್ಟಲ್ಲಿ ಹೊಡೆದ್ರೆ ಇವನಿಗೆ ಬುದ್ಧಿ ಬರಲ್ಲ ಸಾರ್. ನಿಮ್ಮ ಬೂಟ್ಗಾಲಲ್ಲಿ ಒದಿರಿ, ಆಗ್ಲಾದ್ರೂ ಬುದ್ಧಿ ಬರುತ್ತೋ ಏನೋ. ಕರ್ಕೊಂಡೋಗಿ ಸರ್ ಇವನ್ನ. ರೇಪಿಸಿ ಏನ್ರಿ ಬುಕ್ಕ ನೋಡ್ತಾ ಇದ್ದೀರಾ? ಹಾಕ್ರಿ ಬೇಡಿ ಅವನಿಗೆ. ಸರ್ ದಯವಿಟ್ಟು ನನ್ನ ಗಂಡನ್ ಬಿಟ್ಬಿಡಿ ಸರ್. ಇವಾಗ ನೀವು ಇವ್ರನ್ನ ಕರ್ಕೊಂಡೋದ್ರೆ ಊರವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ, ನಮ್ಮ ಅಣ್ಣಂಗೂ ಗೊತ್ತಾಗೋಗುತ್ತೆ. ಸರ್ ಆಗಿದ್ದೇನೋ ಆಗೋಗ್ಬಿಟ್ಟಿದೆ. ನಾವು ಮನೆಯವರೆಲ್ಲ ಸೇರ್ಕೊಂಡು ಬುದ್ಧಿ ಹೇಳ್ತೀವಿ. ಸರ್ ರೀ ಹೇಳ್ರಿ, ಬೇಡ ಅಂತ ಹೇಳ್ರಿ. ನೀನು ಅಪ್ಪ ಅಯ್ಯೋ ಸರ್ ರೀ ಸೀನಾ ಸರ್ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ದೇವಿ ಪುತ್ರ ಶಿವಣ್ಣನ ಮನೆ ಮಗಳನ್ನ ಸೊಸೆಯಾಗಿ ತಂದವನು ನಾನು. ಅವಳನ್ನ ಮನೆ ಮಗಳ ಹಂಗೆ ನೋಡ್ಕೋತೀನಿ. ಈ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ನಮ್ಮ ಮನೆ ದೀಪ